ಸರ್ಕಾರದ ಕೆಲಸ ದೇವರ ಕೆಲಸ. ಗೌರ್ಮೆಂಟ್ ವರ್ಕ್ ಈಸ್ ಗಾಡ್ಸ್ ವರ್ಕ್. ಬಟ್ ಅದೆಲ್ಲ ಹೆಸರಿಗೆ ಮಾತ್ರ ಅವ್ರು ಮಾಡೋದೇ ಬೇರೆ, ಇಲ್ಲಿ ನಡೆಯೋದೇ ಬೇರೆ. ಹೆಲೋ ಎವ್ರಿವನ್, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ರೆಸೆಂಟ್ ಇವಾಗ ನಾನು ಎಲ್ಲಿದ್ದೀನಿ ಅಂತಂದರೆ ಬೆಂಗಳೂರಲ್ಲಿದ್ದೀನಿ. ಬೆಂಗಳೂರಲ್ಲಿ ಎಲ್ಲಿ ಅಂತಂದರೆ ಭಾರತದ ಅತಿ ದೊಡ್ಡ ಶಾಸಕಾಂಗ ಸದನವಾಗಿರುವಂಥ ನಮ್ಮ ಹೆಮ್ಮೆಯ ವಿಧಾನಸೌಧದ ಮುಂದ್ಗಡೆ ಇದ್ದೀನಿ. ನೋಡಿ, ಅಲ್ಲಿ ಕಾಣಿಸ್ತಿದೆ ನೋಡಿ ವಿಧಾನಸೌಧ. ಮುಂದೆ ಕಾಣಿಸ್ತಿದೆ, ನಿಮಗೆ ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ, ನನಗೆ ಕಾಣಿಸ್ತಿದೆ. ಸ್ವಲ್ಪ ಗಿಡ ಮರಿಯಾಗಿದೆ, ತೋರಿಸ್ತೀನಿ ನೋಡಿ. ಅಲ್ಲಿದೆ ನೋಡಿ ವಿಧಾನಸೌಧ. ಸೊ ಹಂಪಿ ಪರಿಪೂರ್ಣ ತೋರ್ಸೋಕ್ಕಾಗಲಿಲ್ಲ ನಿಮಗೆ, ಏನಕ್ಕೆ ಅಂತಂದರೆ ಇನ್ನೂ ಕೆಲವೊಂದು ಫೈಲ್ಸ್ಗಳು ವೈರಸ್ ಫಾರ್ಮೆಟ್ ಆಗಿತ್ತು. ಸೊ ಹಾಗಾಗಿ ಓಪನೇ ಆಗ್ತಿಲ್ಲವು. ಹಾಗಾಗಿ ನೋಡೋಣ, ಮುಂದಿನ ದಿನಗಳು ಯಾವತ್ತಾದರೂ ಹೋದರೆ ನಾನು ಹಂಪಿಯ ಪರಿಪೂರ್ಣ ಮಾಹಿತಿ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇವತ್ತು ನಿಮಗೆ ವಿಧಾನಸೌಧದ ಬಗ್ಗೆ ಹೇಳ್ತೀನಿ, ಬನ್ನಿ. ಈ ವಿಧಾನಸೌಧವನ್ನು ಯಾರು ಕಟ್ಟಿಸ್ತಾರಂತಂದರೆ ಕೆಂಗಲ್ ಹನುಮಂತಯ್ಯ ಮತ್ತು ಕೆ.ಸಿ. ರೆಡ್ಡಿ ಅವರು ಕಟ್ಟಿಸ್ತಾರೆ. 1952ರಲ್ಲಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ 1956ರಲ್ಲಿ ಪೂರ್ಣಗೊಳ್ಳುತ್ತೆ. ಸುಮಾರು 4 ವರ್ಷಗಳ ಕಾಲ ತಗೊಳುತ್ತೆ ಇದು ಕಟ್ಟಕ್ಕೆ. ಅಂದರೆ ಇದು ಯಾವ ಒಂದು ಸ್ಟೈಲಲ್ಲಿ ಕಟ್ಟಿದ್ದಾರೆ ಅಂತಂದರೆ ನಿಯೋ ದ್ರಾವಿಡಿಯನ್ ಸ್ಟೈಲಲ್ಲಿ ಕಟ್ಟಿದ್ದಾರೆ, ಹೊಸ ದ್ರಾವಿಡಿಯನ್ ಸ್ಟೈಲಲ್ಲಿ ಕಟ್ಟಿದ್ದಾರೆ ಇದನ್ನು. ಮತ್ತು ಯಾವ ಕಲ್ಲುಗಳು ಯೂಸ್ ಮಾಡಿದ್ದಾರೆ ಅಂತಂದರೆ ಗ್ರಾನೈಟ್ ಕಲ್ಲುಗಳನ್ನ ಯೂಸ್ ಮಾಡಿದ್ದಾರೆ. ನೀವೇನಾದರೂ ಈ ಒಂದು ವಿಧಾನಸೌಧ ನೋಡಬೇಕಂತಂದರೆ ಬೆಂಗಳೂರಿಗೆ ಬಂದರೆ ಬೆಂಗಳೂರಿಂದ ಸೀದಾ ಮೆಟ್ರೋ ಕೂಡ ಇದೆ. ಮೆಟ್ರೋ ಇಲ್ಲ ಅಂದರೆ ಬಸ್ಸಲ್ಲಿ ಕೂಡ ಬರ್ಬೋದು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದೆ, ಆಟೋ ಇದೆ, ಯಾವುದರಲ್ಲಿ ಬೇಕಾದ್ರೂ ಬರ್ಬೋದು. ವಿಧಾನಸೌಧ ಅಂತಂದರೆ ಸೀದಾ ಕರ್ಕೊಂಬಂದು ಇಲ್ಲಿ ಬಿಟ್ಬಿಡ್ತಾರೆ. ಮತ್ತು ಇದಕ್ಕೆ ಇನ್ನೊಂದು ನೇಮ್ ಕೂಡ ಕರೀತಾರೆ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರೋಡ್ ಅಂತ ಕೂಡ ಕರೀತಾರೆ ಇದನ್ನು. ಕರ್ನಾಟಕದಲ್ಲಿ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆ ಅಂತ 2 ಹೌಸ್ಗಳಿವೆ. ವಿಧಾನಸಭೆ ಸೀಟ್ಸ್ ಎಷ್ಟು ಅಂತಂದರೆ 224 + 1 ಆಂಗ್ಲೋ ಇಂಡಿಯನ್ನು. ಅದೇ ರೀತಿ ವಿಧಾನ ಪರಿಷತ್ ಅಂದರೆ 74 + 1 ಆಂಗ್ಲೋ ಇಂಡಿಯನ್. ನೀವು ಫಸ್ಟು ಈ ವಿಧಾನಸೌಧ ನೋಡೋಕ್ಕೆ ಬಂದರೆ ನೀವು ಒಂದು ನೇಮ್ನ ಕಾಣ್ತೀರಿ ನೋಡಿ, ಸರ್ಕಾರದ ಕೆಲಸ ದೇವರ ಕೆಲಸ. ಗೌರ್ಮೆಂಟ್ ವರ್ಕ್ ಈಸ್ ಗಾಡ್ಸ್ ವರ್ಕ್. ಬಟ್ ಅದೆಲ್ಲ ಹೆಸರಿಗೆ ಮಾತ್ರ ಅವ್ರು ಮಾಡೋದೇ ಬೇರೆ, ಇಲ್ಲಿ ನಡೆಯೋದೇ ಬೇರೆ. ಎಷ್ಟು ಜನ ಸೆಲ್ಫಿ ಎಲ್ಲ ತಗೊಂಡು ಇದ್ದಾರೆ ನೋಡಿ. ಮತ್ತು ಕರ್ನಾಟಕದ ಅತ್ಯಂತ ದೊಡ್ಡ ಕಟ್ಟಡ ಅಂತ ಕೂಡ ಕರೀತಾರೆ ಇದನ್ನು.